ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಆರೋಗ್ಯವೇ ಭಾಗ್ಯ ಎಂಬಂತೆ ಗ್ರಾಮೀಣ ಜನರ ಬಾಗಿಲಿಗೆ ಉಚಿತ ಆರೋಗ್ಯ ಸೇವೆ ನೀಡುತ್ತಿರುವುದು ಉತ್ತಮದ ಸಂಗತಿಯಾಗಿದೆ ಎಂದು ಹೊಂಗೆರಣ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ದಯಾನಂದ ಪ್ರಹ್ಲಾದ್ ಹೇಳಿದ್ದಾರೆ. ತಾಲೂಕಿನ ಮಧುರೆ ಗ್ರಾಮದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆಯುಷ್ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರಿ ಆಯುಷ್ ವೈದ್ಯಾಧಿಕಾರಿಗಳ ಸಂಘ, ಬಾಪೂಜಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹಾಗೂ ಹೊಂಗೆರಣ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ ಇವರ ಸಹಯೋಗದೊಂದಿಗೆ ಉಚಿತ ಆಯುರ್ವೇದದ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಮಲ್ಲೇಶ್ವರ ಗ್ರಾಮಾಂತರ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಮಾತನಾಡಿ, ವೈದ್ಯರಿಂದ ನಡೆಯುವಂತಹ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ಗ್ರಾಮೀಣ ಜನಸಮುದಾಯಕ್ಕೆ ಪೂರಕವಾಗಿವೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಆಯುಷ್ ಇಲಾಖೆಯ ಡಾಕ್ಟರ್ ಉದಯ್ ಭಾಸ್ಕರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ, ಬಿಜೆಪಿ ಮಂಡಲ ಅಧ್ಯಕ್ಷ ಸುರೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಶಿವಣ್ಣ, ನಾಗರಾಜ್, ಉದಯ್ ಭಾಸ್ಕರ್, ನಾಗರಾಜ್, ಅರುಣ್, ಹೊಂಗೆರಣ ಶಾಲೆಯ ದಯಾನಂದ ಪ್ರಹ್ಲಾದ್, ಸಂಸ್ಥೆಯ ನಿರ್ದೇಶಕ ಶಿವಪ್ರಸಾದ್, ಮಲ್ಲೇಶ್ವರಂ ಶಾಲೆಯ ಮುಖ್ಯ ಶಿಕ್ಷಕ ಆನಂದರೆಡ್ಡಿ ಪ್ರಸಾದ್, ಬಾಪೂಜಿ ವೈದ್ಯಕೀಯ ಡಾಕ್ಟರ್ ಅರುಣ್, ಡಾಕ್ಟರ್ ಕಲ್ಯಾಣ್, ಡಾಕ್ಟರ್ ವೈಷ್ಣವಿ, ವೀರಭದ್ರ, ರೋಗಿಗಳು, ಶಾಲಾ ಮಕ್ಕಳು ಇತರರು ಹಾಜರಿದ್ದರು. ಸಾರ್ವಜನಿಕರೆಲ್ಲ ಇದರ ಸದುಪಯೋಗ ಪಡ್ಕೋಬೇಕು. ತಾವು ಈಗ ಯಾರು ಇಲ್ಲಿ ಬಂದಿದ್ದೀರಿ, ತಾವು ತೋರಿಸ್ಕೊಳ್ಳೋದಲ್ಲದೆ ಇನ್ನೂ ಜನರನ್ನ ಕಳಿಸ್ಕೊಡೋ ವ್ಯವಸ್ಥೆ ಆಗಬೇಕು ಅಂತ ತಿಳಿಸ್ತಾ ನನ್ನೆರಡು ಮಾತನ್ನು. ನಾವು ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಜಿಲ್ಲಾ ಆಯುಷ್ ಇಲಾಖೆ ಚಿತ್ರದುರ್ಗ ಅವರದು ಸಹ ಸಂಯೋಗ, ಜೊತೆಗೆ ಹೊಂಗೆರಣ ಇಂಟರ್ನ್ಯಾಷನಲ್ ಸ್ಕೂಲ್ ಚಳ್ಳಕೆರೆ, ಹೊಂಗೆರಣ ಎಜುಕೇಷನಲ್ ಟ್ರಸ್ಟ್ ಅವರು ಸಹಯೋಗದಲ್ಲಿ ಚಿಕ್ಕಮಧುರ ಮತ್ತು ಮಧುರಾ ವಿಲೇಜಲ್ಲಿ ಇವತ್ತು ಉಚಿತ ತಪಾಸಣಾ ಶಿಬಿರ ಪ್ರಾರಂಭವಾಗಿದೆ. ಇದರಲ್ಲಿ ನಮ್ಮ ಸಂಸ್ಥೆ ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಸ್ಪೆಷಾಲಿಟಿ ಡಾಕ್ಟರ್ಸು, ಪೀಡಿಯಾಟ್ರಿಷನ್ಸು ಮತ್ತು ಗೈನಕಾಲಜಿಸ್ಟು ಮತ್ತು ENT ಸ್ಪೆಷಾಲಿಟಿ ಮತ್ತು ಓರ್ಥೋ ಸ್ಪೆಷಾಲಿಟಿ ಜೊತೆಗೆ ಜನರಲ್ ಮೆಡಿಸಿನ್ ವಿಭಾಗದಲ್ಲಿರೋ ಡಾಕ್ಟರ್ಸು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರಿ. ಸೊ ಇವತ್ತು ನಮ್ಮ ಜೊತೆಗೆ 25 ಜನ ಜೂನಿಯರ್ ಇಂಡಿಯನ್ ಡಾಕ್ಟರ್ಸ್ನೂ ಇದು ಒಂದು ಉಚಿತ ತಪಾಸಣಾ ಶಿಬಿರದಲ್ಲಿ ಇನ್ವಾಲ್ವ್ ಆಗ್ತಾಯಿದ್ದೀರಿ. ಇವತ್ತಿಗೆ ಇದು ನಾವು 2 ದಿನದ ಪ್ರೋಗ್ರಾಮ್ ಆಗಿಯೇ ಮಾಡಿದಿರೋದು. 19ನೇ ತಾರೀಕು ಸಂಜೆಯ 4 7 ತನಕ ವಿಲೇಜಲ್ಲಿ ಪೂರ್ತಿ ಒಂದು ಹೆಲ್ತ್ ಸರ್ವೆ ಆಗಿದೆ. ತದನಂತರ ಇವತ್ತು ಬೆಳಿಗ್ಗೆ 10 ಸಂಜೆ 4 ಗಂಟೆ ತನಕ ಮತ್ತು ನಾವು ಇಲ್ಲಿ ಉಚಿತ ತಪಾಸಣಾ ಶಿಬಿರ ಮಾಡ್ತಾಯಿದ್ದೀರಿ. ಸೊ ಇಲ್ಲಿಂದ ನಾವು ಐಡೆಂಟಿಫೈ ಮಾಡೋರು ಪೇಷಂಟಿಗೆಲ್ಲ ನಮ್ಮ ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಮತ್ತು ಮುಂದಕ್ಕೆ ಅವರು ಆರೋಗ್ಯ ಕಾಪಾಡೋಕ್ಕೆ ಏನೇನೆಲ್ಲ ಬೇಕಾಗ್ತೇವೆ ಅದೆಲ್ಲ ನಮ್ಮ ಹಾಸ್ಪಿಟ್ಲಿಂದ ಮುಂದಕ್ಕೆ ಮಾಡೋಕ್ಕೂ ನಾವು ಇವತ್ತು ಮಾಡೋ ಉಚಿತ ತಪಾಸಣಾ ಶಿಬಿರದಲ್ಲಿ ಡಿಸೈಡ್ ಮಾಡಿ ಬಂದಿದ್ದೀವಿ. ಸೊ ಇಂದ ಉಚಿತ ತಪಾಸಣಾ ಶಿಬಿರದಲ್ಲಿ ನಮಗೆ ಗೌರ್ಮೆಂಟ್ ಆಯುರ್ವೇದಿಕ್ ಡಿಸ್ಪೆನ್ಸರಿ ಚಿಕ್ಕಮಧುರದಲ್ಲಿ ಡಾಕ್ಟರ್ ಉದಯ್ ಭಾಸ್ಕರ್ ಅವರು ಮೆಡಿಕಲ್ ಆಫೀಸರ್ ಮತ್ತು ಹೊಂಗೆರಣ ಟ್ರಸ್ಟು ಸೆಕ್ರೆಟರಿ ಡಾಕ್ಟರ್ ದಯಾನಂದ್ ಸರ್ ಅವರು ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಅಸೋಸಿಯೇಷನ್ ಆಫ್ ಆಯುಷ್ ಮೆಡಿಕಲ್ ಆಫೀಸರ್ಸ್ ಚಿತ್ರದುರ್ಗ ಡಿಸ್ಟ್ರಿಕ್ಟು ಇವರದೆಲ್ಲ ಸಹಕಾರದಲ್ಲಿ ಮುಂದಕ್ಕೆ ಮಾಡ್ತಾಯಿದ್ದಾರೆ. ಸಂಘ ನಮಗೆ ನಿನ್ನೆ ಒಂದಿನ ಸರ್ವೇದಲ್ಲಿ ನಾವು 300 ಜನ ಪೇಷಂಟ್ಗೂ ಸರ್ವೆ ಆಗಿದ್ದೀನಿ. ಸೊ ಇವತ್ತಂಗ ಒಂದು 60 ಮೇಲೆ ಜನದು ರಿಜಿಸ್ಟ್ರೇಷನ್ ಆಗ್ತಾಯಿದೆ. ಸೊ ಸಂಜೆ ಒಳಗಡೆ ಒಂದು 200+ ಪೇಷಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಿ. ಸೊ ಇಲ್ಲಿನೇ ನಾವು ಅವರು ಎಲ್ಲ ಎಕ್ಸಾಮಿನೇಷನ್ಸು ಐಡೆಂಟಿಫಿಕೇಷನ್ ಎಲ್ಲ ಆದಮೇಲೆ ಮತ್ತು ಪಕ್ಕದಲ್ಲಿ ನಾವು ಮೆಡಿಸಿನ್ ಡಿಸ್ಪೆನ್ಸಿಂಗ್ನೂ ಕೊಡ್ತಾಯಿದ್ದೀವಿ ಫಾರ್ 1 ವಾರ ತನಕ. ಮುಂದಕ್ಕೆ ಅವರಿಗೆ ಫಾಲೋಅಪ್ಪಿಗೆ ಇಲ್ಲಿನೂ ಬರ್ಬೋದು, ಇಲ್ಲ ನಮ್ಮ ಕಡೆ ನಮ್ಮ ಹಾಸ್ಪಿಟ್ಲಿಗೂ ಬರ್ಬೋದಾಯಿತು. ಇದನ್ನ ಜೊತೆಗೆ ನಾವು ಹೆಣ್ಮಕ್ಳಿಗೆ ಸ್ಪೆಷಲಾಗಿ ಇವತ್ತು ಬೆಳಿಗ್ಗೆ 1 ಅವರಿಗೆ ಮಲ್ಲೇಶ್ವರಂ ಪ್ರೌಢಶಾಲೆಯಲ್ಲಿ ಇರೋ 45 ಜನ ಹೆಣ್ಮಕ್ಳಿಗೆ ಮೆನ್ಸ್ಟ್ರೇಷನ್ ಆ್ಯಂಡ್ ಮೆನ್ಸ್ಟ್ರೇಷನ್ ಹೈಜೀನ್ ರಿಲೇಟ್ ಆಗಿರೋ ಕೌನ್ಸಿಲಿಂಗು ಮತ್ತು ಇನ್ಫಾರ್ಮೇಷನ್ ಎಜುಕೇಷನ್ ನಮ್ಮ ಗೈನಕಾಲಜಿಸ್ಟ್ ಡಾಕ್ಟರ್ ಮಾಧುರು ಕಲ್ಯಾಣಿ ಅವರು ಈಗ ಮಾಡಿದ್ದೀನಿ.